ಇಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ? ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸರ್ಕಾರದ ಕಡೆಯಿಂದ. ಮತ್ತು ಇದ್ರ ಜೊತೆಗೆ ನಿಮ್ಮ ಹತ್ರ ಏನಾದರೂ ಒಂದು ಗದ್ದೆ ಜಮೀನು ಏನಾದರೂ ಹೊಂದಿದ್ರೆ ನಿಮಗೂ ಕೂಡ ಸರ್ಕಾರದಿಂದ ಒಂದು ಹೊಸ ಆದೇಶನ ಹೊರಡಿಸಿದ್ದಾರೆ, ಅದನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಮತ್ತು ಇಲ್ಲಿ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನಮಗೆ ಪೆನ್ಷನ್ ಅಮೌಂಟ್ ಕರೆಕ್ಟಾಗಿ ಬರ್ತಲ್ಲ, ಏನು ಮಾಡಬೇಕು ಹೇಳಿ ಅಂತ. ಈ ಮೂರು ವಿಷಯಗಳ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು, ಏನು ಕೂಡ ಡೌಟ್ ಇಲ್ಲ ಅಂದರೆ ಜಸ್ಟ್ 2 ನಿಮಿಷ ಇರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನಮಗೆ ಪೆನ್ಷನ್ ಅಮೌಂಟ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ. ಇಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ ಅವರು ಏನು ಗ್ಯಾರಂಟಿಗಳ ಯೋಜನೆ ಆಗಿರ್ಬೋದು, ನಿಮ್ಮ ಪೆನ್ಷನ್ ಅಮೌಂಟ್ ಆಗಿರ್ಬೋದು, ಎಲ್ಲ ಕೂಡ ಇಲ್ಲಿ ಕರ್ನಾಟಕದ ಟ್ರೆಷರಿ ಏನಿದೆಯಲ್ಲ ಅಲ್ಲಿಂದನೇ ಅಮೌಂಟು ರಿಲೀಸ್ ಆಗೋದು. ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಒಂದೊಂದು ತಿಂಗಳು ಇವಾಗ ಗೌರ್ಮೆಂಟದ್ದು ಏನು ಸರ್ಕಾರದ ಗ್ಯಾರಂಟಿ ಯೋಜನೆಗಳೇನಿದೆಯಲ್ಲ ಅದಕ್ಕೆ ಸ್ವಲ್ಪ ಹಣ ಜಾಸ್ತಿ ಖರ್ಚಾಗ್ಬಿಡುತ್ತೆ. ಆವಾಗ ನಿಮಗೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ ಡೇಟ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಹಣ ಬರೋ ಡಿಲೇ ಆಗುತ್ತೆ. ಅದರಿಂದ ನಿಮ್ಗೇನು ಎಫೆಕ್ಟ್ ಆಗೇನು ಬರ್ತಾ ಇಲ್ಲ. ಕೊಡ್ತಾ ಇದ್ದರೆ ನಿಮಗೆ ಪೆನ್ಷನ್ ಅಮೌಂಟು ಕೂಡ ಎಲ್ಲರಿಗೂ ಕೂಡ ಬರ್ತಿದೆ, ಆದರೆ ಸ್ವಲ್ಪ ಡೇಟಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಇನ್ನು ಮುಂದೆ ಅದನ್ನ ಸರಿ ಮಾಡ್ತಾರೆ, ಅದ್ರ ಬಗ್ಗೆ ಏನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಹೆಚ್ಚು. ಮತ್ತು ಇನ್ನೊಂದು ನಿಮ್ಮ ಹತ್ರ ಏನಾದರೂ ಗದ್ದೆ ಜಮೀನು ಏನಾದರೂ ಇದೆ ಅಂದರೆ ಇಲ್ಲಿ ನೀವು ಪಹಣಿ ಅಂತ ಮಾಡಿಸಿರ್ತೀರ. ಇಲ್ಲಿ ಸರ್ಕಾರದಿಂದ ಬಂದಿರುವಂಥ ಆದೇಶ ಏನಪ್ಪ ಅಂದರೆ ಇಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಪಹಣಿ ಡಾಕ್ಯುಮೆಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆನ ಲಿಂಕ್ ಮಾಡಬೇಕಂತ ಹೇಳಿದರೆ ಈ ಒಂದು ವಿಡಿಯೋನ ಯಾರ್ಯಾರ ಹತ್ರ ಗದ್ದೆ ಜಮೀನಿದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕೆಂದರೆ ಸರ್ಕಾರದಿಂದ ಬಂದಿರುವಂಥ ಆದೇಶ ಎಲ್ಲರೂ ಕೂಡ ಪಾಲಿಸಿರಬೇಕಾಗಿರುತ್ತೆ, ಎಲ್ಲರಿಗೂ ಕೂಡ ಮಾಹಿತಿ ತಲುಪಬೇಕಾಗಿರುತ್ತೆ. ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್ ಗ್ರೂಪಲ್ಲಿ ಎಲ್ಲ ಕಡೆನೂ ಕೂಡ ಶೇರ್ ಮಾಡಿ. ಇವಾಗ ನಾವು ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಬರೋದಾದರೆ ಇಲ್ಲಿ ನೀವು ರೆಗ್ಯುಲರಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋನ ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇರೋ ಅಂದರೆ ನಿಮಗೆ ಮಾಹಿತಿ ಗೊತ್ತಿರುತ್ತೆ. 2 ವಿಡಿಯೋನ ಹಾಕಿದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಇಲ್ಲಿ ಸರ್ಕಾರದವರು ಒಂದು ಆದೇಶನ ಹೊರಡಿಸಿದ್ರು, ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಪಡ್ಕೋಬೇಕಂದ್ರೆ 2,000 ರೂಪಾಯಿನ. ಇಲ್ಲಿ ಯಾರ್ಯಾರ ಹತ್ರ ಆಧಾರ್ ಕಾರ್ಡ್ ಇದೆಯಲ್ಲ ಅವರು ಎಲ್ಲರೂ ಕೂಡ ಅಪ್ಡೇಟ್ನ ಮಾಡಿಸ್ಕೋಬೇಕಾಗುತ್ತೆ. ಎಂಥವ್ರು ಅಂದರೆ 10 ವರ್ಷದಲ್ಲಿ ಆಧಾರ್ ಕಾರ್ಡ್ನ ಅವರು ಅಪ್ಡೇಟೇ ಮಾಡಿಸಿಲ್ಲ, ಅಂದರೆ ಒಂದು ಸಿಂಗಲ್ ಚೇಂಜಸ್ಸು ಕೂಡ ಮಾಡಿಸಿಲ್ಲ. 10 ವರ್ಷದಿಂದ ಹೆಂಗಿತ್ತು ಆಧಾರ್ ಕಾರ್ಡು ಸೇಮ್ ಇವಾಗಲೂ ಕೂಡ ಅದೇ ರೀತಿ ಇದೆ. ಒಂದು ಫೋನ್ ನಂಬರ್ ಚೇಂಜ್ ಆಗಿಲ್ಲ, ಅಥವಾ ಅಡ್ರೆಸ್ ಚೇಂಜ್ ಮಾಡಿಸಿಲ್ಲ, ಅಥವಾ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಲ್ಲ. ಆ ರೀತಿ ಇರೋರು ಒಂದು ಅಪ್ಡೇಟ್ನ ಮಾಡಿಸ್ಬೇಕು ಅಂತ ಹೇಳಿದೆ. ಮತ್ತು ಇನ್ನೊಂದು ವಿಡಿಯೋದಲ್ಲೂ ಕೂಡ ಹೇಳಿದೆ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರೋದೇನೆಂದರೆ ಇವಾಗ ನೀವು ಯಾರ್ಯಾರು ಇನ್ನೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ, ಇವಾಗ ಗೃಹಲಕ್ಷ್ಮಿ ಹಣ ಬರುತ್ತೋ ಬರಲ್ವೋ, 2,000 ರೂಪಾಯಿ ಏನೇನು ಆಗ್ಬಿಡುತ್ತೋ ನಿಂತೋಗುತ್ತೋ ಅಂತ ಯೋಚನೆ ಮಾಡ್ತಿದ್ರಲ್ಲ, ನಿಮ್ಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಜೂನ್ 14ನೇ ತಾರೀಕುವರೆಗೂ ಕೂಡ ಟೈಮ್ನ ಕೊಟ್ಟಿದ್ದಾರೆ. ಇನ್ನೂ 3 ತಿಂಗಳು ಎಕ್ಸ್ಟೆಂಡ್ ಆಗಿದೆ. ಆರಾಮಾಗಿ ನಿಧಾನಕ್ಕೆ ಮಾಡಿಸ್ಕೊಳ್ಳಿ. ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ. 10 ವರ್ಷದಲ್ಲಿ ಯಾವುದೇ ಥರದ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಆಮೇಲೆ ಮಾಡಿಸಿಲ್ಲ ಅಂದರೆ ನೀವು ಫೈನು ಕೂಡ ಕಟ್ಟಬೇಕಾಗುತ್ತೆ. ಮತ್ತು ಈ ಒಂದು ವಿಡಿಯೋನ ಎಷ್ಟು ಚೆನ್ನಾಗಾಗುತ್ತೆ ಅಷ್ಟು ನನಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.